ಅಮೆರಿಕ ಟ್ಯಾರಿಫ್ಗೆ ಪ್ರತಿಯಾಗಿ ಚೀನಾ ಕೂಡ ವಾರಗೆಳೆದಂಗಿದೆ. ನೀವು ಏನಾದ್ರು ಮಾಡ್ಕೊಳ್ಳಿ, ನಾವು ಬಗ್ಗಲ್ಲ. ನೀವು ಎಂಥದ್ರ ಹಾಕ್ಕೊಳ್ಳಿ, ನಾವು ಜಗ್ಗಲ್ಲ. ಕೊನೆವರೆಗೂ ನೀವು ಬಯಸೋದಾದರೆ ನಾವು ಹೋರಾಟ ನಡೆಸೇ ಬಿಡ್ತೀವಿ, ನೋಡೋಣ. ಚೀನಿ ಮೆಥಡ್ ಜ್ಞಾಪಕ ಇರಬೇಕದು ಅಮೆರಿಕಕ್ಕೆ. ಅಮೆರಿಕ ಉತ್ಪನ್ನಗಳ ಮೇಲೆ ಚೀನಾ ಹೆಚ್ಚುವರಿಯಾಗಿ ವಿಧಿಸಿದ 34% ಸುಂಕನ ಇವತ್ತು ವಾಪಸ್ ಪಡೆಯದೇ ಇದ್ದರೆ, ಇವರು 34 ಹಾಕಿದ್ರು, ಅವರು 34 ಹಾಕಿದ್ರು, ಅದನ್ನು ವಾಪಸ್ ಪಡೆಯದೇ ಇದ್ದರೆ ಇನ್ನೊಂದು 50% ಹಾಕ್ತೀನಿ ನೋಡ್ತಾ ಇರಿ ಅಂತ ಟ್ರಂಪ್. 50 ಅಲ್ಲ 500 ಹಾಕ್ಬೋದು ಬೇಕಿದ್ರೆ. ಅದೇ ಆಗಬೇಕು ಅಂತ ಬಯಸಿದ್ರು. ಹೇಳೋನು ಯಾವನು, ಕೇಳೋನು ಯಾವನು, ಅದಕ್ಕೆ ಲಾಜಿಕ್ ಬೇಕಲ್ಲ. ಲಾಜಿಕ್ ಇದ್ದಿದ್ರೆ ಕತೆ, ಲಾಜಿಕ್ ಇಲ್ದಿದ್ರೆ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ಅದಕ್ಕೆ ಚೀನಾ ಡೋಂಟ್ ಕೇರ್ ಹೋಗ್ರೆ ಅಂತಂದ್ಯಾರ. ಟ್ರಂಪ್ ನೀವು ತಪ್ಪು ಮೇಲೆ ತಪ್ಪು ಮಾಡ್ತಿದ್ದೀರಿ, ನಾವು ಸುಮ್ಮನಿರಲ್ಲ, ನೋಡಾಬಿಡ್ತೀವಿ, ನೋಡೋಣ ನಡ್ರಿ ಹತ್ಲ ಕಡೆಗೆ ಅಂತಂದ್ಯಾರ. ಆ ಮಸ್ಕೇನೋ ಇದೆಲ್ಲ ಸರಿ ಹೋಗ್ತಾ ಇಲ್ಲ, ಯಾಕೋ ಸ್ವಲ್ಪ ಇದನ್ನೆಲ್ಲ ತಡೆಯೋಣವಾ ಟ್ಯಾರಿಫ್ ಎಲ್ಲ ಅಂತ. ಯಾಕೆ ಬುಡಕ್ಕೆ ಬೆಂಕಿ ಬಿತ್ತಲ್ಲ ಬಿಸ್ನೆಸ್ಸಲ್ಲಿ. ಟೆಸ್ಲಾ ಕಾರ್ಗಳ ಮ್ಯಾನುಫ್ಯಾಕ್ಚರ್ ಆಗೋದು ಚೈನಾನಲ್ಲಿ, ಎಲ್ಲ ಬರೋದು ಅಮೇರಿಕಕ್ಕೆ. ಬಿತ್ತು ಟ್ಯಾರಿಫಿಗಲ್ಲಿ, ಅದಕ್ಕೆ ಬಿತ್ತಲ್ಲ ಬೆಂಕಿ. ಯಾಕಪ್ಪ ಗ್ರಾಚಾರ ಸುಮ್ಮನೆ ಅಂತ. ಅದೇ ಚೈನಾ ಕಾರ್ನೇ ತಂದು ಇಂಡಿಯಲ್ಲಿ ಮಾರ್ಬಿಡ್ತೀನಿ ಇಂದಿದ್ದ ಪಾರ್ಟಿಯವರು ಎಲ್ಲ ಅಷ್ಟೇ. ಅವ್ರವ್ರ ಲಾಭ ಏನು ಪುಕ್ಕಟ್ಟೆ ಕಾಸು ಹಾಕಿದ್ರಂತ ಟ್ರಂಪ್ ಮೇಲೆ ಈ ಪಾರ್ಟಿ. ಅವ್ರನ್ನ ಒಪ್ಸೋದಕ್ಕೆ ಈಗ ಮಸ್ಕ್ ಟ್ರೈ ಮಾಡ್ತಿದ್ದಾರಂತೆ. ಇನ್ನೂ ಯಾರೋ ಸಿರಿವಂತೆ ಯಾರೋ ಬಿಲ್ ಆಕ್ಮೆನ್ ಅಂತ, ಅವರು ಕೂಡ ಟ್ಯಾರಿಫ್ ನೀತಿ ಸರಿ ಇಲ್ಲಪ್ಪ ಇದು ಅಂತೇನೋ ಹೇಳಿದಾರಂತೆ. ಸರಿ, ಯಾವ್ದು ಸರಿ ಇದೆಯೋ ಇಲ್ವೋ, ಟ್ರಂಪ್ ಮಾತ್ರ ಎಲ್ಲ ಸರಿ ಇದೆ, ಸ್ವಲ್ಪ ತಡ್ಕೊಂಡು ಗಟ್ಟಿಯಾಗಿ ನಿಂತ್ಕೊಳ್ರಿ ಅಮೇರಿಕ ಜನ, ಆಮೇಲೆ ಬರುತ್ತೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ರಾಜ್ಕುಮಾರ್ ದಾಟ್ ಕಳಿಸ್ಕೊಟ್ರಪ್ಪ ಟ್ರಂಪ್ಗೆ. ಅರ್ಥ ಆಗ್ಬೇಕಲ್ಲ ಸರ್, ಅರ್ಥ ಆಗ್ಬೇಕು. ಏನು ಕೆಳಗಡೆ ಸಬ್ಳು ಇದಾಗಿ ಕೊಟ್ರ ಆಯ್ತಪ್ಪ. ಓಕೆ, ಬಟ್ ಇದ್ರ ಪರಿಸ್ಥಿತಿಗಳು ಏನಾಗ್ಬೋದು ಸರ್? ಈಗ ಅವ್ರು 34 ಈಗ 50 ಹಾಕ್ತೀನಿ ಅಂತ ಹೇಳ್ತಿದ್ದಾರೆ. 500 ಹಾಕ್ಬೋದ್ರಿ, ಒಳ್ಳೆ ಕತೆ ಆಯ್ತಲ್ಲ. ಎಷ್ಟು ಬೇಕಾದ್ರೂ ಹಾಕ್ಕೋಬೋದು, ಅದಕ್ಕೇನು ಬರ. ಏನಾಗತ್ತೆ, ಚೈನಾಯಿಂದ ಬರಬೇಕಾದಂಥ ಅಥವಾ ಯಾವುದೇ ದೇಶದಿಂದ ಬರ್ತಾ ಇದ್ದಂತಹ ಪದಾರ್ಥಗಳ ಬೆಲೆ ತಾತ್ಕಾಲಿಕವಾಗಿ ಅಂತೂ ಅಮೇರಿಕಾದಲ್ಲಿ ಹೆಚ್ಚಾಗಲೇಬೇಕು. ಎರಡೇ ಮಾರ್ಗ ಇರೋದು. ಒಂದು, ಆ ಹೆಚ್ಚಳದ ಟ್ಯಾರಿಫ್ನ ತೆರಿಗೆಯನ್ನು ಆ ದೇಶಗಳು ಆ ಉತ್ಪಾದಿತ ವಸ್ತುಗಳ ಮೇಲೆ ಹಾಕತ್ವೆ, ಅದು ಬಂದು ಅಮೇರಿಕಾದಲ್ಲಿ ಕಾಸ್ಟ್ಲಿ ಆಗುತ್ತೆ, ನಿನ್ನೆ ಎಕ್ಸ್ಪ್ಲೈನ್ ಮಾಡ್ದಂಗೆ. ಅಥವಾ ಇನ್ನೊಂದು ಮೆಥಡನ್ನು ಕೆಲವರು ಹೇಳ್ತಿದ್ದಾರೆ, ಒಂದು $2,500-3,000 ವರ್ಷಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು ಜನಕ್ಕೆಲ್ಲ ಅಮೇರಿಕಾಲಿ. ಒಂದು ವರ್ಷ $3,000 ಕೊಟ್ಬಿಡೋದು ಜನಕ್ಕೆ ಅಂತ. ಇವರೇ ಕೊಟ್ಬಿಡೋದು. ಓಕೆ, ಸರ್ಕಾರ ಕೊಡೋದು. ಏನಾಗುತ್ತೆ ನೋಡೋಣ, ಟ್ಯಾಕ್ಸ್ ರಿಬೇಟಲ್ಲೋ ಕ್ಯಾಶಲ್ಲೋ ಕೂಪನ್ನಲ್ಲೋ ಕೊಟ್ಬಿಡೋಣ ಅಂತ. ಜನರನ್ನ ಹಾಗಾದರೂ ಕಂಟ್ರೋಲ್ ಮಾಡ್ಬೋದು ಅಂತ ಒಂದಿದೆ. ಅದು ಗೊತ್ತಿಲ್ಲ ಅದೆಲ್ಲ ಎಲ್ಲಿ ಹಂತಕ್ಕೆ ಹೋಗತ್ತಿದು ಫೈನಲಿ ಅಂತ. ಆದರೆ ಬೆಲೆ ಜಾಸ್ತಿ ಆಗುತ್ತೆ, ಒಂದು ವರ್ಷ ಅಂತೂ ಆಗುತ್ತೆ, ಹೊಡೆಯುತ್ತೆ. ಯಾಕೆಂದರೆ ಅದೆಲ್ಲ ಉತ್ಪಾದನೆ ಆಗಬೇಕಲ್ಲ ನಾಳೆ. ನಿಜ. ಉತ್ಪಾದನೆ ಆಗಬೇಕಲ್ಲ ಅಂದ ತಕ್ಷಣ ಪಟಕ್ಕಂತ ಆಗ್ಬಿಡಕ್ಕೆ ಅದು ಏನದು ಮಾಯ ಮಂತ್ರನೇ, ಉದುರಿಸ್ಬಿಡಕ್ಕೆ ಮೇಲಕ್ಕೂ ಕೆಳಕ್ಕೋ. ಕೆಲವು ಉದ್ಯಮಿಗಳೇನು ಹೇಳ್ತಿದ್ದಾರೆ, ಅಲ್ರಪ್ಪ ಮೆಕ್ಸಿಕೋನಲ್ಲೋ ಕೆನಡಾನಲ್ಲೋ ನಾವು ಸ್ಟಾರ್ಟ್ ಮಾಡಿರೋ ಕೆಲವು ಫ್ಯಾಕ್ಟ್ರಿಗಳನ್ನು ಈ ಹಂತಕ್ಕೆ ತಂದ್ಕೊಳ್ಳೋಕ್ಕೆ ನಮಗೆ 15 ವರ್ಷ ಆಗಿದೆ. ಆ ವರ್ಕರ್ಸು, ಆ ಕಲ್ಚರು, ಆ ಅಟ್ಮಾಸ್ಫಿಯರು, ಆ ಸಪ್ಲೈ ಚೈನ್ ಸಿಸ್ಟಮ್ಗಳು ಎಲ್ಲನೂ, ಆ ವರ್ಕರ್ಸು ಎಲ್ಲ ಬೇಕಲ್ಲ. ಅದನ್ನೆಲ್ಲ ತಗೊಂಬ ನೀನು ಅಮೇರಿಕಾಗೆ ಹಾಕು ಅಂತಂದರೆ ಅದೇನು ಮಾಯಾಮಂತ್ರ, ಅದೇ ಹಿಂಗೆ ಅಂದ್ಬಿಟ್ಟು ಹಿಂಗೆ ಹಾಕ್ಬಿಡಕ್ಕಲ್ಲಿ ಅಲ್ಲೇ ಅಷ್ಟು ವರ್ಷ ಆಗಲ್ಲ. ಎರಡನೇದು, ಒಂದು ವೇಳೆ ತಂದ್ವಿ ಅಂತ ಇಟ್ಕೊಳ್ಳಿ, ಲೇಬರ್ ಎಲ್ಲಪ್ಪ ಇದ್ದಾರೆ ಅಮೇರಿಕಾನಲ್ಲಿ ಅದಕ್ಕೆ ತಕ್ಕಂತೆ? ಎಲ್ಲಿದ್ದಾರಪ್ಪ ಲೇಬರು? ಓಕೆ, ಲೇಬರ್ ಇದ್ದಾರೆ ಅಂತಲೂ ಇಟ್ಕೊಳ್ಳಿ, ಆ ಲೇಬರ್ದು ಕಾಸ್ಟ್ ಏನರಪ್ಪ ನಿಮ್ಮ ಅಮೇರಿಕಾನಲ್ಲಿ, ಅಲ್ಲಿಗೂ ಇಲ್ಲಿಗೂ ಆ ಡಿಫ್ರೆನ್ಸ್. ಹೀಗೆ ಒಂದಕ್ಕೊಂದು ತಗಲ್ಕೊಂಡ್ಬಿಟ್ಟಿದೆ ಇದು. ನೋಡೋಣ ಮುಂದೆ. ಇನ್ನು ಟ್ರಂಪ್ ಟಾರಿಫ್ ಹೊಡೆತಕ್ಕೆ ತತ್ತರಿಸಿದ ಜಾಗತಿಕ ಷೇರುಪೇಟೆ ಇದೀಗ ಚೇತರಿಕೆಯ ಹಾದಿಯನ್ನು ಹಿಡಿದಿದೆ. ಭಾರತ, ಚೀನಾ ಮತ್ತು ಜಪಾನ್ನ ಷೇರುಪೇಟೆಯ ಲಾಭ ಕಂಡಿರೋದ್ರಿಂದ ಹೂಡಿಕೆದಾರರು ನಿಟ್ಟುಸಿರು ಬಿಟ್ಟಿದ್ದಾರೆ. ಗಟ್ಟಿಯಾಗಿ ನಿಲ್ಲಿ, ಧೈರ್ಯವಾಗಿರಿ, ತಾಳ್ಮೆ ಇರಲಿ, ಉತ್ತಮ ಫಲಿತಾಂಶ ಸಿಗುತ್ತೆ ಅಂತ ಭಾಷಣದಲ್ಲಿ ಟ್ರಂಪ್ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಇಳಿಮುಖವಾಗ್ತಾ ಇದೆ. ಹೀಗಿರುವಾಗ ಹಣದುಬ್ಬರದ ಪ್ರಶ್ನೆ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡಿದ್ದಾರೆ ಟ್ರಂಪ್. ಸದ್ಯ $60 ಆಸುಪಾಸ್ನಲ್ಲಿರುವ ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $40ಗೂ ಇಳಿಯಬಹುದು ಅಂತ ಗೋಲ್ಡ್ಮನ್ ಸ್ಯಾಚ್ ಅಂದಾಜಿಸಿದೆ. ಇನ್ನು ಅಮೆರಿಕ ಜೊತೆ ಸುಂಕ ಕದನಕ್ಕೆ ಇಳಿಯದ ಭಾರತ ದ್ವಿಪಕ್ಷೀಯ ಮಾತುಕತೆಗೆ ಪ್ರಯತ್ನ ನಡೆಸ್ತಾ ಇದೆ. ಪ್ರಯತ್ನ ಎಲ್ಲ ಆಗ್ಬೋದು, ನಮ್ದು ಹೇಳಕ್ ಬರಲ್ಲ. ಗೋಲ್ಡ್ಮನ್ ಸ್ಯಾಚ್ ಅಂದ್ರೇನು? ಸಂಸ್ಥೆನ, ಫೈನಾನ್ಷಿಯಲ್. ಅವರು ವಿಜೇಂದ್ರಗಿಂತ ಚೆನ್ನಾಗಿ ಗೊತ್ತಾ ಬೆಲೆ ಎಲ್ಲ? ಯಾಕೆ ಸರ್? ಕಚ್ಚಾ ತೈಲದ ಬೆಲೆ $40 ಇಳಿತಾ ಇದೆಯಾ? ವಿಜೇಂದ್ರಗಿಂತ ಗೊತ್ತಾ ಇವ್ರಿಗೆ ಗೋಲ್ಡ್ಮನ್ ಸ್ಯಾಚ್ಗೆ? ಕಾಪಾಳಕ್ಕೆ ಹಾಕ್ಬೇಕು ಇವ್ರಿಗೆ.
ಏನು ಸುಮ್ಮನಿದ್ದೀರಿ ಸರ್ ನೀವು? ಕೊಡ್ರಿ ಒಂದು ಮೂತಿಗೆ ಅವ್ರಿಗೆ ಹೇಳ್ತೀನಿ, ವಿಜೇಂದ್ರ ಅವರು ಸುಮ್ಮನೆ ಏನು ಲೆಕ್ಕಾಚಾರ. ಸುಳ್ಳು ಹೇಳಿ ಸಾಹೇಬ್ರು ಗೊತ್ತಿರೋಕ್ಕಿಂತ ಇವ್ರಿಗೆ ಗೊತ್ತಿದೆಯಾ? ಹಾಂ ಎಸ್. ದ್ವಿತೀಯ ಶೇರ್ಪೇಟೆ ಲಾಭ ನೆನೆ ಏನು ಬಡ್ಕೊಂಡೆ? ಕಾಯಬೇಕು, ತಾಳ್ಮೆ ಈಗಲೂ ಹೇಳ್ತೀವಿ ತಾಳ್ಮೆ ಇರಬೇಕು. ಬೆಳಗ್ಗೆ ಹಾಕ್ಬಿಟ್ಟು ಮಾಡೋಕ್ಕೆ ಅದು ಸಟ್ಟ ಬಜಾರ್ ಆದರೆ ಹೆಂಗೆ ಆಗೋದು, ಆ ಥರ ನಿರೀಕ್ಷೆ. ಹಂಗೆ ಆಗೋದು ಸಟ್ಟ ಬಜಾರ್ ಆದರೆ. ಲಾಂಗ್ ಪೀರಿಯಡಲ್ಲಿ ಅಥವಾ ಶಾರ್ಟ್ ಆ್ಯಂಡ್ ಮೀಡಿಯಮ್ ಪೀರಿಯಡಲ್ಲಿ ಆದ್ರೂ ಸ್ಟಾಕ್ಸ್ನಲ್ಲಿ ಬಿಡೋದೇ ಇಲ್ಲ ಅಂತ ಅನ್ನೋದಾದರೆ ಅರ್ಥ ಏನು? ಸಣ್ಣ ಹೂಡಿಕೆದಾರ ದೊಡ್ಡ ದೊಡ್ಡ ಹೂಡಿಕೆದಾರರು ಹೀಗೆ ವರ್ತಿಸ್ಬಿಟ್ರಲ್ಲ ಎಲ್ಲ ಇನ್ಸ್ಟಿಟ್ಯೂಷನಲ್ ಇದು ಇನ್ವೆಸ್ಟರ್ಸು ಹಂಗೆ ಮಾಡಿದ್ದಾರೆ ಅದನ್ನು. ಈಗೆಲ್ಲರೂ ಚೇತರಿಸ್ಕೊಂಡಿದ್ದಾರೆ. ಇವತ್ತು ಆಮೇಲೆ ಭಾರತದ ಸ್ಟಾಕ್ ಮಾರ್ಕೆಟು ಚೇತರಿಸ್ಕೊಂಡಿದೆ. ಅಮೆರಿಕದ ಡೋ ಜೋನ್ಸು, ನ್ಯಾಸ್ಡಾಕು, S&P, ಶಾಂಘೈ, ಶೆಂಜನ್ನು, ಜಪಾನ್ದು ನಿಕಿ ಎಲ್ಲವೂ ಚೇತರಿಸ್ಕೊಂಡಿವೆ ಒಂದಷ್ಟು. ಮಾರ್ಕೆಟ್ಗಳಿಗೆ ಏನು ಅಂದರೆ ಒಂದು ಸಮಸ್ಯೆ ಇದೆ ಅಂದಾಗ ಬೀಳತ್ವೆ ಏನೋ ಕಚಿಪಿಚಿ ಮಾಡ್ಕೊಂಡು. ಬಟ್ ಈ ಸಮಸ್ಯೆಗೆ ಒಂದು ಪರಿಹಾರವಿದೆಯಂತೆ ಅಷ್ಟು ಬಿದ್ರೆ ಅಂತ ವಾಸನೆ ಬಂದ್ರೆ ಸಾಕು. ಅಷ್ಟು ಪದಾರ್ಥ ಕಾಣದಿದ್ರೂ ಪರವಾಗಿಲ್ಲ, ಆಂಬಡೆ ಕಾಣಿಸ್ದಿದ್ರೂ ಪರವಾಗಿಲ್ಲ, ಓಕೆ ಆಂಬಡೆ ವಾಸನೆ ಬಂದ್ರೆ ಸಾಕು, ಓಕೆ ಅಲ್ಲೊಂದೇನೋ ಇದೆ ಅಂತ ಅರ್ಥ. ಲಟ ಮೇಲೆ ಎದ್ಬಿಡ್ತಾರೆ. ಎಸ್. ದ್ವಿತೀಯ PUC ಫಲಿತಾಂಶ ಪ್ರಕಟವಾಗಿದೆ. 73.4% ಒಟ್ಟು ಫಲಿತಾಂಶ, 68.2% ಬಾಲಕರು, 88% ಅಂದರೆ 78% ಬಾಲಕಿಯರು. ಅದೇನು ಹೊಸದಲ್ಲ. ಸರಿ, 7.13 ಲಕ್ಷ ವಿದ್ಯಾರ್ಥಿಗಳು, 4.25 ಲಕ್ಷ ವಿದ್ಯಾರ್ಥಿಗಳು ಈಗ ತೇರ್ಗಡೆ ಆಗಿದ್ದಾರೆ. 93% ತೊಗೊಂಡು ಉಡುಪಿ ಫಸ್ಟು, ದಕ್ಷಿಣ ಕನ್ನಡ 93%, 0.57, ಬೆಂಗಳೂರು ದಕ್ಷಿಣ ಒಂದು 85%. ಸರಿ, ಯಾದಗಿರಿ ಕೊನೆ ಸ್ಥಾನ ಅಂತೆ 73%. ಅಬ್ಬಾ, ಲೆಕ್ಕ ಹಾಕ್ಕೊಳ್ರಿ ಕರ್ನಾಟಕದ ಲೆವೆಲ್ ಆಫ್ ಎಜುಕೇಷನ್ ಎಲ್ಲಿದೆ ಅಂತ. 73% ಬಂದವರು ಕೊನೆ ಸ್ಥಾನಕ್ಕೆ ಹೋಗ್ತಾರೆ ಅಂದರೆ ಅರ್ಥ ಏನು? ಅಂದರೆ ದಿ ಲೆವೆಲ್ ಆಫ್ ಎಜುಕೇಷನ್ ಹಾಗೆ ಇದೆ ಅನ್ಕೋಬೇಕಲ್ಲ. ಒಂದು ಕ್ಲಾಸಲ್ಲಿ 40 ಜನ ಇರ್ಬೋದು, 89% ಬಂದವನು ನೀನು 39ನೇವನು ಅಂದರೆ ಆ ಕ್ಲಾಸಲ್ಲಿ ಎಂತೆಂಥ ಪಟಿಂಕರು ಇರಬೇಕು, ಲೆಕ್ಕ ಹಾಕೊಳ್ಳಿ. ಎಂಥ ವಿದ್ಯಾರ್ಥಿಗಳಿರ್ಬೇಕು, ಎಂತೆಂಥವ್ರು ಇರ್ಬೋದಾಗ ಅಲ್ವೇ? ಹಾಗೆ ಇದುವೆ ನಾವು ಹಾಗೆ ಸಂತೋಷ ಪಡಬೇಕಿದ್ನೆಲ್ಲ. ನಿಜ, ತೀರಾ ಕೆಳಮಟ್ಟಕ್ಕೆ ಹೋಗಿಲ್ಲ ಅಂತ. ಯಾದಗಿರಿ ಅದರಿಂದ ಅವಮಾನ ಪಡಬೇಕಾಗಿಲ್ಲ. ಕಾಂಪಿಟೇಷನ್ ಅಲ್ಲಿ ಇದೆ. ಐ ಹ್ಯಾವ್ ಡನ್ ಮೈ ಜಾಬ್ ಅಂತ ಬಿ ಪ್ರೌಡ್. ಯಾದಗಿರಿ ಅವಮಾನ ಪಡೋಂಥದ್ದು ಏನಿಲ್ಲ ಅದರಲ್ಲಿ. ಮುಂದೆ ಇನ್ನೂ ಚೆನ್ನಾಗಿ. ಆಮೇಲೆ 73 ಯಾದಗಿರಿ ಕೊನೆ ಸ್ಥಾನ. 8,000 ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕ ಹಾಕೊಟ್ಟು ಪಾಸ್ ಮಾಡಿದಾರಂತೆ. ಕೊಡಬೇಡಿ ಗ್ರೇಸ್ನ, ಇನ್ನೊಂದು ಸರಿ ಎಕ್ಸಾಮ್ ಬರ್ಸಿಸಿ. ಆಯ್ಕೆ ಗ್ರೇಸ್ ಕೊಡಬೇಡಿ. 2ನೇ ಸರಿ ಕೊಡ್ತಿದ್ದಿಲ್ಲ, ಕೊಡಲಿ, ಬರೀಲಿ. ಯಾಕೆ ಈ ಗ್ರೇಸ್ ಕೊಟ್ಟು ಆ ಮಕ್ಕಳಿಗೆ ಮೋಸ ಮಾಡಿ ಅವ್ರನ್ನ ಹಾಳು ಮಾಡಿ ಇದು ಮಾಡ್ತೀರಿ? ಸುಮ್ಮನೆ ನೀವಂತೂ ಹಾಳಾಗೋಗಿದ್ದೀರಿ ಕಚಡ ರಾಜಕಾರಣಿಗಳು. ಇನ್ನೊಂದು ಅಟೆಂಪ್ಟ್ ಆದ್ಮೇಲೆ ಕೊಡಿ ಗ್ರೇಸ್ ಅಂತೆ, ಗ್ರೇಸು. ಸರಿ, ಏನಪ್ಪ ಅಂದರೆ ಕೊಟ್ಟೂರಿನ ಮರಿಯಮ್ಮನಹಳ್ಳಿ ಲಾರಿ ಡ್ರೈವರ್ ಅಂತೆ, ಅವ್ರ ಮಗಳು ಸಂಜನಾಬಾಯಿ ಕಲಾ ವಿಭಾಗದಲ್ಲಿ ಫಸ್ಟ್ ರ್ಯಾಂಕು. ಕೋಲಾರದ ಉದುಕುಳ ಗ್ರಾಮದ ಅರ್ಚಕರ ಪುತ್ರಿಯರ್ ಭಾರ್ಗವಿ ಅಂತ ವಾಣಿಜ್ಯ ವಿಭಾಗದಲ್ಲಿ ಫಸ್ಟ್ ರ್ಯಾಂಕು. ವಿಭಾಗದಲ್ಲಿ ಉತ್ತಮ ಸಾಧನೆ ಎಲ್ಲ ಮಾಡಿದ್ದಾರೆ. 3 ವಿಭಾಗ ವಿಜ್ಞಾನ, ವಾಣಿಜ್ಯ ಹಾಗೂ ಕಲಾ ವಿಭಾಗದಲ್ಲಿ ಮೊದಲನೇ 3 ರ್ಯಾಂಕ್ಗಳು ಎಲ್ಲವೂ ಹೆಣ್ಣು ಮಕ್ಕಳುಗಳಿಗೆ ಹೋಗಿದೆ. ವಿಜ್ಞಾನದಲ್ಲಿ ಅಮೂಲ್ಯ ಕಾಮತ್ ಮೊದಲನೇ ರ್ಯಾಂಕು, ದೀಕ್ಷಾ ಶಿವಮೊಗ್ಗೆ 2ನೇ ರ್ಯಾಂಕು, ಅಮೂಲ್ಯ ಕಾಮತ್ ಮಂಗಳೂರು, ಬಿಂದು ನವಲೆ ಆಳ್ವಾಸ್ ಪಿಯುದ ಮೂಡುಬಿದ್ರೆ ಆಕೆ 3ನೇ ರ್ಯಾಂಕು. ಹಾಗೆ ದೀಪಶ್ರೀ ಯಾರ ಕೆನರಾ PU ಕಾಲೇಜ್ ಮಂಗಳೂರು ವಾಣಿಜ್ಯದಲ್ಲಿ ಮೊದಲನೇದು, ತೇಜಸ್ವಿನಿ ಪಿರಿಯಾಪಟ್ಟಣ ಕೊಪ್ಪ ಯಾವುದು ಭಾರತ್ ಮಾತಾ ಕಾಲೇಜ್, ಭಾರ್ಗವಿ ಮಹಿಳಾ ಸಮಾಜ ಕಾಲೇಜು ಕೋಲಾರ ಆಕೆ 3. ಆಮೇಲೆ ತನ್ವಿ ಪಾಟೀಲ್ ಅಂತ ಆಕೆಗೂ 3ನೇ ರ್ಯಾಂಕೇ ಬಂದಿದೆ. ಎಲ್ಲ ಒಟ್ಟಿಗೆ ಒಂದೇ ಮಾರ್ಕ್ಸ್ ಬಂದಂಗಿದೆ. ಆಕೆ ಬೆಳಗಾವಿ ಇದೆ ಮಗು. ಸಂಜನಾಬಾಯಿ ಕಲಾಭಾಗದಲ್ಲಿ ಮೊದಲನೇ ರ್ಯಾಂಕು, ಹಿಂದೂ PU ಕಾಲೇಜ್ ಕೊಟ್ಟವರು, ಅದೇ ಆಕೆನೇ ಎಲ್ಲಾರಿ ಚಾಲಕರ ಪುತ್ರಿ ಅಂತೇನೋ. ನಿರ್ಮಲಾ ಪಂಚಮಸಾಲಿ PU ಕಾಲೇಜು ಇಟಗಿ 2ನೇ ರ್ಯಾಂಕು, ಮತ್ತು ಜಯದರ್ಶಿನಿ ಇನ್ನವರು ಮಾರಾಣಿ ಕಾಲೇಜ್ ಬೆಂಗಳೂರು ಆಂಗ್ಲ ಮಾಧ್ಯಮ ಅವರು 3ನೇ ರ್ಯಾಂಕು. ಎಸ್. ಆಗ್ತಿದೆ, ಅಪ್ಪ ಅಮ್ಮನಿಗೆ ತುಂಬ ಖುಷಿ ಆಗ್ತಿದೆ. ಎಲ್ಲರೂ ನನ್ನೊಟ್ಟಿಗಿದ್ರು ನಂಗೆ ತುಂಬ ಖುಷಿ. ಒಳ್ಳೆ ಮಾಡಿದಂತೆ ಇತ್ತು. ರ್ಯಾಂಕ್ ಫಸ್ಟ್ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡಲಿ. ನಾನು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ PCM ಅಲ್ಲಿ ಫುಲ್ ಬರ್ತದೆ ಅಂತ ನೆನೆಸಿದ್ದೆ. ಬೇರೆದಲ್ಲಿ ನಂಗೆ ಗೊತ್ತಿರಲಿಲ್ಲ. ನನ್ನ ಬೆಸ್ಟ್ ಎಲ್ಲದಲ್ಲಿ ಕೊಟ್ಟಿದ್ದೆ ನಾನು. ಸೊ ಸ್ಯಾಟಿಸ್ಫ್ಯಾಕ್ಷನ್. ಇಂಜಿನಿಯರಿಂಗ್ ಸೈಡಿಗೆ ಹೋಗಿ ಒಂದು ಸ್ಪೆಷಲೈಸೇಷನ್ ಮಾಡಿ ಒಂದು ಒಳ್ಳೆ ಇಂಜಿನಿಯರ್ ಆಗಬೇಕಂತ ತುಂಬ ಸಂತೋಷ ಆಗಿದೆ. ಇಷ್ಟೇ ಅವರ್ಸ್ ಅಂತ ಇರಲಿಲ್ಲ,
ಅವತ್ತು ಓದ್ಕೊಂಡು ಹೋಗ್ತಾ ಇದ್ದೀನಿ. ರ್ಯಾಂಕ್ ಮೇಲೆ ಏನಿರಲಿಲ್ಲ, ಮಾರ್ಕ್ಸ್ ಇಷ್ಟು ಬರುತ್ತೆ ಅಂತ ಅನ್ಕೊಂಡು CA ಮಾಡ್ಬೇಕಂತ ಇದ್ದೀನಿ. ನೆಕ್ಸ್ಟ್ CA ಮಾಡ್ಬೇಕು ಅನ್ಕೊಂಡೆ ಕಾಮರ್ಸ್ ಸ್ಟ್ರೀಮ್ ಬಂದಿದ್ದು. ನಾನು ಅಪ್ಪ ಅಮ್ಮ ಗುರುಗಳು ಪ್ರಿನ್ಸಿಪಲ್ ಎಲ್ಲಾರ್ಗು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಾನು ರಿಸಲ್ಟ್ ನೋಡಿದ್ದಿಲ್ಲ, ಕಾಲೇಜಿಂದ ಕಾಲ್ ಬಂದದ್ದು. ಸರ್ ಹೇಳಿದ್ದಾರೆ ಕಿ ನನಗೆ ಕರ್ನಾಟಕದ 3ನೇ ರ್ಯಾಂಕ್ ನೀವು ಸೆಕ್ಯೂರ್ ಮಾಡಿದೆ. ನನಗೆ ಲೈಕ್ ಐ ವಾಸ್ ಫಿಲ್ಡ್ ವಿತ್ ಟಿಯರ್ಸ್ ಆ್ಯಂಡ್ ಐ ಹ್ಯಾಡ್ ನೋ ವರ್ಡ್ಸ್. ಸರ್, ರಾಜ್ಯದಲ್ಲಿ 6 ಲಕ್ಷ ವಿದ್ಯಾರ್ಥಿಗಳು ನಾನು ಫಸ್ಟ್ ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ. ಪೇರೆಂಟ್ಸ್ ಎಲ್ಲ ತುಂಬ ಖುಷಿಯಾಗಿದ್ದಾರೆ ಸರ್, ಲೆಕ್ಚರ್ಸು ತುಂಬ ಖುಷಿಯಾಗಿದ್ದಾರೆ ಸರ್. ಸ್ಪೋರ್ಟ್ಸ್ ಸರ್, ತಂದೆ ತಾಯಿ ತುಂಬ ಪ್ರೋತ್ಸಾಹ ನೀಡ್ತಿದ್ರು ಸರ್. ಅಂದರೆ ಹಾಸ್ಟೆಲಲ್ಲೇ ಇರೋದ್ರಿಂದ ನಮಗೆ ಲೆಕ್ಚರ್ಸೇ ಎಲ್ಲ ತಂದೆ ತಾಯಿ ಆಗಿದ್ರು ಸರ್, ಅವರೇ ಎಲ್ಲ ಹೇಳ್ಕೊಡ್ತಿದ್ರು.